ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಬ್ರಾಕ್ಲಿ ಪಲ್ಯ. ಬ್ರಾಕ್ಲಿ ಪಲ್ಯ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಒಂದು ಬ್ರಾಕ್ಲಿ, ಒಂದು ಆನಿಯನ್ ಆ್ಯಂಡ್ ಒಂದು ಟೊಮ್ಯಾಟೊ, ಇದನ್ನು ರೆಡಿ ಮಾಡ್ಕೊಳ್ಳೋದು. ಈಗ ಈರುಳ್ಳಿ ಟೊಮ್ಯಾಟೊನ ಕಟ್ ಮಾಡ್ಕೊಳ್ಳೋಣ. ಮತ್ತು ಬ್ರಾಕ್ಲಿನ ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅದನ್ನು ಅದರಲ್ಲಿ ನೀಟಾಗಿ ಹಾಕ್ಕೋಬೇಕು. ಈಗ ಆ ಬ್ರಾಕ್ಲಿಯನ್ನು ನೀಟಾಗಿ 5 ಮಿನಿಟ್ಸ್ ನೀರಲ್ಲಿ ಬಿಟ್ಟು ಆಮೇಲೆ ಚೆನ್ನಾಗಿ ಇಸ್ಕಿ ತೊಳ್ಕೊಬೇಕು. ಈಗ ಒಂದು ಬಾಂಡೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು. ಅದು ಬಿಸಿ ಆದ ನಂತರ ಸಾಸಿವೆ ಹಾಕಿ ಜೀರಿಗೆ ಹಾಕಬೇಕು. ಮತ್ತು ಕಟ್ ಮಾಡಿರೋ ಆನಿಯನ್ ಹಾಕಬೇಕು. ಕಡಲೆಬೇಳೆನ ಹಾಕ್ಕೊಳ್ಳಿ ಸ್ವಲ್ಪ, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಟೊಮೆಟೊನೂ ಹಾಕಿ ಮಿಕ್ಸ್ ಮಾಡಿ ಸಾಫ್ಟ್ ಆಗೋವರೆಗೂ ಕಾಯಬೇಕು. ಟೊಮ್ಯಾಟೊ ಸಾಫ್ಟ್ ಆದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ಅರಶಿನ ಸ್ವಲ್ಪ ಹಾಕ್ಕೊಳ್ಳಿ, ಗರಂ ಮಸಾಲ ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಮೆಣಸಿನ್ಕಾಯಿ ಪೀಸಸ್ನ ಸ್ಟಾರ್ಟಿಂಗಲ್ಲೇ ಒಗ್ಗರಣೆಗೆ ಹಾಕ್ಕೋಬೋದು, ಇಲ್ಲ ಅಂದರೆ ಖಾರ ಪುಡಿ ಹಾಕ್ಕೋಬೋದು. ನಾನು ಖಾರ ಪುಡಿ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಬ್ರಾಕ್ಲಿನ ನೀರೆಲ್ಲ ಆಚೆ ಹಾಕಿ ಸೋದಿಸ್ಕೊಂಡು ಬ್ರಾಕ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಮಸಾಲೆ ಎಲ್ಲ ಬ್ರಾಕ್ಲಿಗೆಲ್ಲ ಹಿಡೀಲಿ ಅಂತ ಹಾಕಿ ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಬಿಡಬೇಕು. ಅದಾದ ನಂತರ ರೆಡಿಯಾಗಿರುತ್ತೆ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಡಬೇಕು ಆ್ಯಂಡ್ ರೆಡಿ.